श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ॐ जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಚತುರ್ಥೋಧ್ಯಾಯದಲ್ಲಿ 16ನೇ ಶ್ಲೋಕ. ವಿಚಕ್ಷಣಾಯ ಚರಣೋಪಸಾದನಾತ್ ಸಂಘಂ ಯುಧಸ್ಯೋಭಯತೋಂತರಾತ್ಮನಃ ವಿಂದಂತಿ ಬ್ರಹ್ಮಗತಿಂ ಗತಕ್ಲಮಾಸ್ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಏವಂ ಹರಿಕೀರ್ತನಾದಿನಾ ಶುದ್ಧಂ ಕರ್ಮ ಕುರ್ವತಾಂ ಕಿಂ ಫಲಂ ಇತ್ಯಾಶಂಕಾಂ ಪರಿಹರನ್ ಪುನರ್ನಮತಿ. ಈ ರೀತಿಯಾಗಿ ಪರಮಾತ್ಮನ ಕೀರ್ತನೆಯನ್ನು ಮಾಡ್ತಾರೆ. ಹಿಂದೆ ಹೇಳಿದ್ರು ನೋಡಿ, ಯತ್ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಆ ಕರ್ಮ ಪರಿಶುದ್ಧ ಆಗೋದು ಯಾವುದರಿಂದ? ಈಗ ಮಾಡಿರು ನೋಡಿ ಪಾಂಡವರು ರಾಜಸೂಯ, ಎಷ್ಟು ಚೆನ್ನಾಗಿ ತತ್ವಜ್ಞಾನದ ವಿಚಾರ ನಡೀತು ನೋಡಿ. ಪರಮಾತ್ಮನ ವಿಚಾರ ಬರಬೇಕು, ಕರ್ಮಗಳು ನಡೀತದೆ, ಆದರೆ ದೇವರನ್ನ ಮರೆತು ಕರ್ಮಗಳು ನಡೀತಾ ಇದೆ. ಹಂಗಾಗಬಾರ್ದು. ಕರ್ಮಗಳಿರೋದೇ ನಮ್ಮನ್ನ ಪುನೀತನನ್ನಾಗಿ ಮಾಡುವುದಕ್ಕೆ. ದೇವರನ್ನ ಮರೆತು ಕರ್ಮ ಮಾಡಿದರೆ ಏನು ಉಪಯೋಗ ಆಯ್ತು? ಅಡಿಗೆ ಮಾಡ್ತೀವಿ, ದೇವರ ಸ್ಮರಣೆನೇ ಇರೋದಿಲ್ಲ. ಹಂಗಾಗಬಾರದು. ಮಧ್ಯ 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 ಮಧ್ಯೆ ದೇವರು ಒಂದು ವಾಕ್ಯ ಹೇಳಿದಾಗ ದೇವರ ಸ್ಮರಣೆ ಬರಬೇಕು. ದೇವರನ್ನ ಮರೆಯೋದು ಸಹಜ, ಆದರೆ ಮರೆಯದಂತೆ ಮತ್ತೆ ನಾವು ಎಳೆದು ತರಬೇಕು ಹಾಗೆ ಅಂತ. ಈ ರೀತಿಯಾಗಿ ಶುದ್ಧ ಕರ್ಮವನ್ನ ಮಾಡಿದ್ರೆ ಏನ್ ಫಲ ಹಾಗೆ ಅಂದ್ರೆ ಇತ್ಯಾಶಂಕಾಂ ಪರಿಹರನ್ ಪುನರ್ನಮತಿ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ವಿಚಕ್ಷಣಾಹ ವಿವೇಕಿಗಳು, ಯತ್ ಉಪಾಸಾದನಾದ್ ಯಸ್ಯ ಚರಣಯೋ ಉಪಾಸನಾದ್ ಉಪಸತ್ತೇಹೆ. ಪರಮಾತ್ಮನ ಪಾದಸೇವೆ ಮಾಡಿ ಅಂತರಾತ್ಮನಃ ಅಂತಃಕರಣಸ್ಯ ಉಭಯತಃ ಇಹಾಮುತ್ರ ವಿಷಯಸು ಸಂಗಂ ಸ್ನೇಹಂ ವ್ಯುದಸ್ಯ ನಿರಸ್ಯ. ಈ ರೀತಿಯಾಗಿ ಪರಮಾತ್ಮನ ಕತೆ ಕೇಳ್ತಾ ಕೇಳ್ತಾ ಏನಾಗ್ತದೆ, ಇಹಲೋಕದಲ್ಲೂ ಸಂಘ ಹೋಗ್ತದೆ, ಪರಲೋಕದಲ್ಲಿ ಇರತಕ್ಕ ಏನು ಸುಖದ ಅಪೇಕ್ಷೆ ಇದೆ ಅದರಲ್ಲೂ ಕೂಡ ಸಂಘ ಹೊಟ್ಟೋಗ್ತದೆ. ಯಾಕೆ? ದೇವರಿದ್ರೆ ಸಾಕು ನಮಗೆ, ಅವನು ಸುಖ ಮಿಕ್ಕಿದೆಲ್ಲ ಸುಖ ಎಲ್ಲ ಅವನು ನೋಡ್ಕೋತಾನ್ರಿ. ನಾವ್ಯಾಕೆ ಸುಖಕ್ಕಾಗಿ ಅದ್ರ ಬೆನ್ನಿಂದ ನಾವ್ಯಾಕೆ ಹೋಗ್ಬೇಕು? ಆ ಒಂದು ಚಿಂತನೆ ಬಂದ್ಬಿಡುತ್ತೆ. ಅದರಿಂದ ವಿಷಯೇಶು ಸಂಗಂ, ದೇವರ ಕತೆ ಕೇಳುವುದರಿಂದ ವಿಷಯದಲ್ಲಿ ಸಂಘ ಒಟ್ಟೋಗ್ತದೆ. ಈಗ ದೇವರಿಗಿಂತ ದೊಡ್ಡದು ವಿಷಯ ಅಂತ ಆಗಿದ್ರೆ ಈ ಲೋಕದ ಪರಲೋಕದ ಒಂದು ವಿಷಯ ಭೋಗ ನೋಡಿದೀವಿ ನೋಡಿ. ಸ್ವರ್ಗಾದಿಗಳಲ್ಲಿ ಏನು ಪಾಂಡವರು ಏನಿಗೆ ಕಡಿಮೆ ಆಯ್ತು ನೋಡಿ, ಎಷ್ಟಾ ಚೆನ್ನಾಗಿ ಅಶ್ವಮೇಧ ಯಾಗ ಮಾಡಿದ್ರು, ಏನ್ ಕಡಿಮೆ ಆಯ್ತು ಅವರಿಗೆ? ದೇವರಲ್ಲೇ ಮನಸ್ಸಿತ್ತವರು. ಅವ್ರಿಗೆ ಬೇಕಾದ ದುಡ್ಡು ಸಂಪತ್ತು ಎಲ್ಲವನ್ನು ಕೂಡ ದೇವರೇ ವ್ಯವಸ್ಥೆ ಮಾಡಿಲ್ಲವೇ? ಪಾಂಡವರಿಗೆ ಏನಿತ್ತು ಹೇಳಿ? ಈಗನ್ನೂ ಯುದ್ಧ ಮುಗಿದಿದೆ, ಟ್ಯಾಕ್ಸ್ ಹಾಕಬಾರ್ದು ಅಂತ ವಿಚಾರ ಮಾಡಿ ಎಲ್ಲ ದೇವರೇ ವ್ಯವಸ್ಥೆ ಮಾಡಿರೋರು. ಸಂಭ್ರಮವಾಗಿ ನಡೀತು ಆ ಅಶ್ವಮೇಧ ಯಾಗ. 5 ಅಶ್ವಮೇಧ ಯಾಗ ಒಟ್ಟಿಗೆ ಮಾಡಿದ್ದಾರೆ, 15 ವರ್ಷ ಮಾಡಿದ್ರು ಅಂತ ನೋಡ್ತೀವಿ. ಎಷ್ಟು ಆ ರೀತಿಯಾಗಿ ಮಾಡಿದರೆ ಏನಾಗ್ತದೆ? ಇಹಲೋಕದಲ್ಲೂ ಸಂಘ ಒಟ್ಟೋಗ್ತದೆ, ಪರಲೋಕದಲ್ಲೂ ಆಸಕ್ತಿ. ಒಂದು ಆಸಕ್ತಿ ಅಂದ್ರೆ ಏನು? ಆ ವಿಷಯದ ಮೇಲೆ ವಿಷಯ ಭೋಗ ಮಾಡಬೇಕು ಎಂಬ ಒಂದು ಅಭಿಲಾಷಣೆ ಹುಟ್ಟೋದಿಲ್ಲ. ಯಾಕೆ? ಅದು ಸುಖ ಅಂತ ಅನಿಸೋದೇ ಇಲ್ಲ. ಅದು ಸುಖವಾಗಿದ್ರೆ ಹೌದು, ಸುಖದ ಭ್ರಮೆ ಅದು. ಸುಖದ ಭ್ರಮೆ, ಅದನ್ನ ಇಟ್ಕೊಂಡು ಏನ್ ಮಾಡೋದು ಹಾಗೆ ಅಂತ.
ಅದು ಹರಿನಾಮ ಸಂಕೀರ್ತನೆಯ ಫಲ, ಹರಿಕಥಾಶ್ರವಣದ ಫಲ. ಇದೇ ನಮಗೆ ಇರಬೇಕಾದ ದೊಡ್ಡ ಟೆಸ್ಟ್. ನಾವು ಸರಿಯಾದ ಮಾರ್ಗದಲ್ಲಿ ನಡೀತೇವೋ ಇಲ್ಲವಾ, ನಾವು ಸರಿಯಾಗಿ ಪರಮಾತ್ಮನ ಅರಿತುಕೊಂಡಿದ್ದೀವಾ, ಇದೆಲ್ಲ ಹೇಗೆ ನಮಗೆ ಟೆಸ್ಟ್ ಮಾಡೋದು? ಅನೇಕ ಟೆಸ್ಟ್ ನೋಡ್ತೀವಿ, ಬ್ಲಡ್ ಟೆಸ್ಟ್, ಶುಗರ್ ಟೆಸ್ಟ್, ಏನೇನೋ ಟೆಸ್ಟ್ ಮಾಡ್ಕೋತೀವಿ. ಭಕ್ತಿಯ ಟೆಸ್ಟ್ ಮಾಡೋದಿಲ್ಲ ನೋಡಿ. ನಾವು ಭಕ್ತಿಯ ಟೆಸ್ಟ್ ಮಾಡಿ ಅಂತ ಇದೆ ಭಕ್ತಿಯ ಟೆಸ್ಟ್. ನಮಗೆ ಇಹಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಇರತಕ್ಕ ವಿಷಯಗಳ ಒಂದು ಸಂಘ ಇದೆಯೋ ಇಲ್ಲವೋ? ವಿಷಯದ ಸಂಘ ಇಲ್ಲ, ಇದು ಬೇರೆ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ನಮ್ಮ ಮನಸ್ಸೊಳಗೆ ನಾವೇ ಪ್ರಶ್ನೆ ಮಾಡಿ ಉತ್ತರ ಕೊಂಡ್ರೆ ಸಾಕು. ಉತ್ತರಿಸಿಕೊಂಡು ಅದು ಸರಿಯಾಗಿ ಇದ್ರೆ, ವಿಷಯದಲ್ಲಿ ಆಸಕ್ತಿ ಹೋಯಿತು ಹಾಗೆಂದ್ರೆ ಆಗ ದೇವರಲ್ಲಿ ಭಕ್ತಿ ಬಂದಿದೆ ಅಂತ ಅರ್ಥ. ಯಾಕೆ? ಪರಮಾತ್ಮನ ಕತೆ ಕೇಳಿ ಬಂದದ್ದು ಇದು. ಪರಮಾತ್ಮನ ಕತೆ ಕೇಳಿ ನಾವು ಟೆಸ್ಟ್ ಮಾಡಬೇಕು. ಪರಮಾತ್ಮನ ಕತೆ ಕೇಳಿದ್ರೆ ಟೆಸ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಪರಮಾತ್ಮನ ಕತೆ ಕೇಳಿ ನನಗೆ ವಿಷಯದಲ್ಲಿ ಆಸಕ್ತಿ ಇದೆಯೋ ಹೋಗಿದೆಯೋ ಹಾಗೆ. ವಿಷಯದಲ್ಲಿ ಆಸಕ್ತಿ ಹೋಗಿದ್ರೆ ಪರಮಾತ್ಮನ ಕತೆ ಸರಿಯಾಗಿ ಅರ್ಥ ಆಗಿದೆ, ಮನವರಿಕೆಯಾಗಿದೆ, ದೇವರ ಮನಸ್ಸಿಗೆ ಬರ್ತಾ ಇದ್ದಾನೆ ಹಾಗೆ ಅಂತ ಅರ್ಥ. ಸರಿಯಾಗಿ ಆಗಿಲ್ಲ ಹಾಗೆಂದ್ರೆ ಸರಿಯಾಗಿ ಭಕ್ತಿಯಿಂದ ಕೇಳಿಲ್ಲ, ಇನ್ನೊಮ್ಮೆ ಕೇಳಬೇಕು, ಫೇಲ್ ಆದೇವಿ, ತಿರ್ಗಾ ರಿಪೀಟ್ ಆಗಬೇಕು. ರೀತಿಯಾಗಿ ಅನೇಕ ಜನ್ಮಗಳು, ನಮಗೇನು ಹೊಸದೇನಲ್ಲ ಇದು, ಅನೇಕ ಜನ್ಮಗಳಿಂದ ಆಗ್ತಾ ಬರ್ತಾನೆ ಇದೆ. ಇವತ್ತು ಫೇಲ್ ಆದವರೇ ನಾವೆಲ್ಲ. ಪಾಸ್ ಆಗಿದ್ರೆ ಯಾಕೆ ಇಲ್ಲಿ ಇರ್ತೀವಿ ಅಲ್ವಾ? ಅದರಿಂದ ಶುಕಾಚಾರ್ಯರು ಹೇಳ್ತಾರೆ, ಅದರಿಂದ ನಾವು ಮನಸ್ಸು ಕುಂಠಿತ ಬೇಕಾಗಿಲ್ಲ. ಅಯ್ಯಮ್ಮ ಹಿಂಗೆ ಎದ್ದು ಬಿಟ್ಟಿದ್ದೇವೆಲ್ಲ ಹಾಗೆ ಅಂತ ಮನಸ್ಸಿಗೆ ಬೇಸರ ಮಾಡ್ಕೋಬೇಕಾಗಿಲ್ಲ. ಇನ್ನಷ್ಟು ಹರಿಕತೆ ಕೇಳೋಣ, ಒಂದೇ ಉಪಾಯನೇ, ಬೇರೆ ಇನ್ನೇನಿಲ್ಲ. ಹರಿಕತೆ ಕೇಳ್ತಾ, ಹರಿಕತೆ ಹೇಳ್ತಾ, ಹರಿಕತೆ ಸ್ಮರಣೆ ಮಾಡ್ತಾ ನೋಡಿ. ಯಾರಾவது ಕೇಳುವವರಿದ್ರೆ ಹೇಳಿ, ಯಾರಾವುದು ಹೇಳುವವರಿದ್ರೆ ಕೇಳಿ. ಕೇಳುವವರಿದ್ರೆ ಹೇಳಿ, ಹೇಳುವವರಿದ್ರೆ ಕೇಳಿ. ಯಾರು ಇಲ್ಲ, ನೀವೇ ಸ್ಮರಣೆ ಮಾಡ್ತಾ ಇರ್ರಿ. ಎಷ್ಟು ಚಂದ ಇದು ನೋಡಿ. ಯತ್ ಕೀರ್ತನಂ, ಯತ್ ಶ್ರವಣಂ, ಯದೀಕ್ಷಣಂ, ಯದ್ ವಂದನಂ, ಯತ್ ಸ್ಮರಣಂ ಅಂತ ಕೊಟ್ಟಿದ್ದಾನೆ. ಯಾರು ಇಲ್ಲ. ನಾ ಹೇಗೆ ಭಾಗವತ ಯಾರಿಗೂ ಹೇಳಿ ನಾನು, ಅಥವಾ ಯಾರು ನನಗೆ ಹೇಳ್ತಾರೆ, ಎರಡು ಚಿಂತನೆ ಬೇಡ. ಸುಮ್ಮನೆ ಒಂದು ಕಡೆ ಗೋಡೆ ಮುಂದೆ ಕೂತ್ಕೊಳ್ಳಿ, ಹರಿಕತೆ ಚಿಂತನೆ ಮಾಡ್ತಾ ಇರಿ. ಅವತ್ತು ಉಪನ್ಯಾಸದಲ್ಲಿ ಶುಕಾಚಾರ್ಯರು ಹೀಗೆ ಹೇಳಿದ್ರು ಹಾಗೆ ಅಂತ ಚಿಂತನೆ ಮಾಡ್ತಾ ಇರ್ಬೇಕಷ್ಟೆ. ಮಾಡಿದ್ರೆ ಅದು ಹೆಂಗಿರಿ ಸ್ನೇಹ ಕಡಿಮೆ ಆಗದೆ ಇರ್ತದೆ, ನೋಡೇ ಬಿಡೋಣ. ಸರಿಯಾಗಿ ಭಕ್ತಿ ಶ್ರದ್ಧೆಯಿಂದ ನಾವು ಕೇಳಿದರೆ ವಿಷಯದಲ್ಲಿ ಸ್ನೇಹ ಹೆಂಗ್ ಬರೋದು ನೋಡೇ ಬಿಡೋಣ. ಅದು ವಿಷಯದಲ್ಲಿ ಸ್ನೇಹ ಬರಲೇಬಾರದು. ಅದು ಇಲ್ಲಿರುವ ವಿಷಯದ ಸಂಘ ಆಗಲಿ, ಸ್ವರ್ಗ ಮುಂತಾದರಲ್ಲಿ ಇರತಕ್ಕ ವಿಷಯ ಸಂಘ ಆಗಲಿ, ಯಾವುದರ ಮೇಲೆಯೂ ಇಚ್ಛೆನೇ ಬರೋದಿಲ್ಲ. ಯಾಕೆ? ಅದು ಅನಿತ್ಯ, ಸುಖದ ಭ್ರಾಂತಿ. ಈ ಸುಖದ ಮುಂದೆ ಅದೆಲ್ಲ ಏನ್ರಿ ಸುಖ? ಕೆಲವುದು ಇರ್ತದೆ ನೋಡಿ, ಸಿಹಿ ಪದಾರ್ಥದಲ್ಲೂ ಕೂಡ ಭಾರಿ ಸಿಹಿಯಾದ ಪದಾರ್ಥ ತಿಂದುಬಿಟ್ರೆ ಸ್ವಲ್ಪ ಸಿಹಿ ಇರುವ ಪದಾರ್ಥ ಅದು ರುಚಿ ಅಂತ ಅನಿಸೋದೇ ಇಲ್ಲ. ಸ್ವಲ್ಪ ಸಿಹಿ ಕಡಿಮೆ ಇದೆ ರೀ ಹಾಗೆ ಅಂತ ಹೇಳ್ಬಿಡ್ತೀವಿ. ಅದೇ ತರ ಪರಮಾತ್ಮ ಅವನಿಂದ ಆದ ಸುಖ ಅದು ಅದ್ಭುತ ಸುಖ, ಉಚ್ಚ ಸುಖ. ಅದನ್ನ ಪಡೆಯೋದನ್ನು ಬಿಟ್ಟು ಈ ಅಲ್ಪ ಸುಖವನ್ನ ಯಾರು ಪಡಿತಾರೆ ಹೇಳಿ? ದಡ್ರಂತೂ ಪಡಿತಾ ಇರ್ಬೇಕಾರೆ. ಸಜ್ಜನರು, ಯಾರಿಗೆ ನೀತಿವಂತರು, ನ್ಯಾಯವಂತರು, ಅವರು ಇದ್ರ ಕಡೆ ಹೋಗೋದೇ ಇಲ್ಲ. ಇದ್ರ ಕಡೆ ಹೋದ್ರು ಅಂದ್ರೆ ಅವ್ರು ಸರಿಯಾಗಿ ದೇವ್ರನ್ನ ಅರ್ತಿಲ್ಲ ಅಂತ ಅರ್ಥ ಅಷ್ಟೆ. ಅದರಿಂದ ಉಭಯತಃ ಅಂತ ಪದ ಹಾಕಿದ್ದಾರೆ ನೋಡಿ ಶುಕಾಚಾರ್ಯರು. ವ್ಯುಧಸ್ಯ ಉಭಯತಃ ಅಂತರಾತ್ಮನಃ. ಇಹ ಪರ ಎರಡರಲ್ಲೂ ಇರತಕ್ಕ ವಿಷಯದ ಸಂಘದಲ್ಲಿ ಅವರಿಗೆ ಸ್ನೇಹ ಒಟ್ಟೋಗ್ತದೆ. ಅದನ್ನ ಸ್ನೇಹವೇ ಇರೋದಿಲ್ಲ ಅಂತ, ಅದನ್ನು ಭೋಗ ಮಾಡೋದು ಮುಂದೆ ಆಯ್ತು. ಸ್ನೇಹವೇ ಇರೋದಿಲ್ಲ ಅಂದ್ರೆ ಇನ್ನ ಭೋಗವನ್ನು ಬಯಸ್ತಾರೇನು? ಅದು ಹೇಗಿದೆ? ಪ್ರಯಾಸರಹಿತ, ಅನಾಯಾಸವಾಗಿ, ಹೆಚ್ಚು ಆಯಾಸ ಪಡೋದಿಲ್ಲ ಅವರು. ಈ ರೀತಿಯಾಗ ಮನಸ್ಸಿನ ಪಕ್ವತೆ ಬಂದ ಮೇಲೆ ಯಾವ ಪದಾರ್ಥದಲ್ಲೂ ಆಸಕ್ತಿನೇ ಇಲ್ಲ, ಸ್ನೇಹನೇ ಇಲ್ಲ ಅಂತ ಆದ ಮೇಲೆ ದೇವರನ್ನು ಬಿಟ್ಟು ಅಂಥವರು ಬ್ರಹ್ಮಗತಿಂ, ಬ್ರಹ್ಮರೂಪಾಂ ಗತಿಂ, ಆ ಪರಬ್ರಹ್ಮನನ್ನೇ ಅವರು ವಿಂದತೆ ಪಡೆಯುತ್ತಾರೆ. ಇದು ಪ್ರಮಾಣ ಸಿದ್ಧವಾಗಿದೆ ಅಂತ ಹೇಳ್ತಾರೆ. ಇದೇನೋ ತಲೆಗೆ ಬಂದ ವಿಚಾರ ಅಂತ ತಿಳಿಬೇಡಿ. ಇದು ಅನೇಕ ವೇದಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ನಿರ್ಣೀತವಾದ ವಿಚಾರ ಇದಲ್ಲ ಹಾಗೆ ಅಂತ. ಅದರಿಂದ ವಿಚಕ್ಷಣ ಯಚ್ಚರಣ ಉಪಾಸನಾತ್ ಸಂಗಂ ಯುಧಸ್ಯೋ ಭಯತೋಂತರಾತ್ಮನಃ ವಿಂದಂತಿ ಹಿ ಬ್ರಹ್ಮಗತಿಂ ಗತಕ್ಲಮಾಹ ತಸ್ಮೈ ಸುಭದ್ರ ಶ್ರವಸೇ ನಮೋ.
ಅದರಿಂದ ಯಾರ ಕಥೆಯನ್ನು ಕೇಳಿದ್ರೆ ಇಂಥ ಒಂದು ಗತಿಯನ್ನ ಜ್ಞಾನಿಗಳು ಇಹಲೋಕದ ಸಂಘವನ್ನ ವಿಷಯದ ಪದಾರ್ಥದಲ್ಲಿ ಆಸಕ್ತಿಯನ್ನು ಬಿಡ್ತಾರೆ. ಅಂತ ಮಂಗಳಕರವಾದ ಕೀರ್ತಿ ಉಳ್ಳ ಪರಮಾತ್ಮನಿಗೆ ನಮೋ ನಮಃ, ಮತ್ತೆ ನಮಸ್ಕಾರ, ಮತ್ತೆ ನಮಸ್ಕಾರ ಅಂತ ಶುಕಾಚಾರ್ಯರು ನಮಸ್ಕಾರ ಮಾಡ್ತಾರೆ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿಧ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಕರ್ಮಕರಣೆ ಇತ್ತಂ ಭಾವಂ ದರ್ಶೇನ್ ಪುನರ್ನಮತಿ. ಕರ್ಮ ಅಂತ ಮಾಡಿದರೆ ಹೀಗೆ ಮಾಡಬೇಕ್ರಿ ಅಂತ ಹೇಳಿ ಮತ್ತೆ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಮನಸ್ವಿನಃ ಮನೋಯೋಗಯುಕ್ತಾಹ ಅಂತ. ಕರ್ಮ ಮಾಡುವಾಗ ಹೇಗಿರಬೇಕು? ಮನಸ್ಸು ದೇವರಲ್ಲೇ ಇರಬೇಕು. ಸುಮಂಗಲಾಹ ತಪಸ್ವಿನಃ, ತಪಸ್ಸು ಮಾಡುವವರು, ದಾನಪರಾಹ ದಾನವನ್ನ ಮಾಡುವವರು, ಯಶಸ್ವಿನಃ ಒಳ್ಳೆ ಕೀರ್ತಿಯನ್ನ ಪಡೆದವರು, ಮನಸ್ವಿನಃ ಮನಸ್ಸಿನಲ್ಲಿ ಭಕ್ತಿಯನ್ನ ದೇವರನ್ನ ಚಿಂತನೆ ಮಾಡುವ ಆ ಒಂದು ಸೌಭಾಗ್ಯವನ್ನ ಪಡೆದವರು, ಮಂತ್ರವಿಧ ಮಂತ್ರವನ್ನ ಬಲ್ಲವರು, ವೇದ ಮಂತ್ರಗಳು ಇರಬಹುದು, ಮತ್ತು ಸುಮಂಗಲಾಹ ಒಳ್ಳೆ ಸದಾಚಾರ ಸಂಪನ್ನರಾದವರು. ಇವರು ಯಾರೂ ಕೂಡ ಕ್ಷೇಮಂನ ವಿಂದಂತಿ, ಕ್ಷೇಮವನ್ನು ಹೊಂದೋದಿಲ್ಲ. ಯಾಕೆ? ಕರ್ಮದ ಫಲ ಏನು? ಜ್ಞಾನ, ಭಕ್ತಿ ಮುಂತಾದವುಗಳು. ಅದು ಯಾವಾಗ ಬರ್ತದೆ? ಈಗ ತಪಸ್ಸು ಮಾಡೋದು, ದಾನ ಮಾಡೋದು, ಒಳ್ಳೆ ಕೀರ್ತಿಶಾಲಿ ಆಗೋದು, ಮನಸ್ಸಿನನ್ನ ದೇವರಿಗೆ ಇಡೋದು, ಮಂತ್ರಗಳನ್ನ ಜಪ ಮಾಡೋದು, ಸದಾಚಾರ ಸಂಪನ್ನರಾಗೋದು, ಇದೆಲ್ಲ ಯಾತಕ್ಕಾಗಿ? ಇದೆಲ್ಲ ಕರ್ಮಕ್ಕೆ ಸಂಬಂಧಪಟ್ಟದ್ದು. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ ಅಲ್ಲವೇ? ಆ ಜ್ಞಾನ ಭಕ್ತಿ ನಮಗೆ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಮಾಡಿದ ಕರ್ಮವನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಇಲ್ಲದಿದ್ದರೆ ಕ್ಷೇಮಂನ ವಿಂದಂತಿ ವಿನಾ ಯದರ್ಪಣಂ. ಅರ್ಪಣ ಮಾಡದೇ ಹೋದ್ರೆ, ಅಂದ್ರೆ ಕೃಷ್ಣಾರ್ಪಣ ಅಂತ ಹೇಳದೇ ಹೋದ್ರೆ ಅದರಿಂದ ಕ್ಷೇಮ ಆಗೋದಿಲ್ಲ. ಇದು ಹೇಗಿದೆ ಅಂದ್ರೆ, ಲೆಟರ್ ಎಲ್ಲ ಬರೆದಾಯ್ತು, ಅಂಟಿಸಿ ಆಯ್ತು, ಸ್ಟ್ಯಾಂಪು ಅಂಟಿಸಿ ಆಯ್ತು, ಅಡ್ರೆಸ್ ಒಂದು ಬರೀದೆ ಪೋಸ್ಟ್ ಮ್ಯಾನಿಗೆ ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕಿ ಆಯ್ತು. ಆಗಿದೆ. ಮಾಡಿದ ಕರ್ಮ ಯಾರಿಗೂ ಹೋಗಿ ಸೇರ್ಬೇಕು? ಅಡ್ರೆಸ್ ಬರೀದೇ ಇದ್ರೆ ಯಾರಿಗೂ ಹೋಗಿ ಸೇರ್ತದೆ ಆ ಲೆಟರು? ಆ ಥರ ಇದೆ ನಮ್ದು ಪರಿಸ್ಥಿತಿ. ಅದರಿಂದ ಕರ್ಮ ಮಾಡ್ತೀವಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ಕ್ಷಣ ಕ್ಷಣಕ್ಕೂ ಕರ್ಮಗಳು ನಡೀತಾ ಇದೆ, ಆದರೆ ಆ ಕರ್ಮಗಳ ಸಮರ್ಪಣೆನೇ ಆಗ್ತಾ ಇಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ದೇವ್ರ ಪೂಜೆ ಆದ ಕೂಡಲೇ ಹಿಂದಿನ ದೇವ್ರ ಪೂಜೆಯಿಂದ ಇವತ್ತಿನ ದೇವ್ರ ಪೂಜೆ ತನಕ ಆ ದಿವಸದಲ್ಲಿ ಏನೇನು ಕರ್ಮಗಳನ್ನ ಮಾಡಿದ್ದೀವಿ ಎಲ್ಲ ದೇವರ ಪೂಜಾ ಕಾಲದಲ್ಲಿ ಶಾಲಿಗ್ರಾಮ ತೆರೆದು ಇಟ್ಟಿರ್ತೀವಿ, ಪ್ರತಿಮೆಗಳೆಲ್ಲ ಮುಂದೆ ಇರುತ್ತವೆ. ದೇವರಿಗೆ ಸಾಕ್ಷಾತ್ತಾಗಿ ಸಮರ್ಪಣೆ ಮಾಡಬೇಕು. ಒಳ್ಳೆ ಅವಕಾಶ ದೇವ್ರ ಪೂಜೆ ಮಾಡುವಾಗ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲದಿದ್ರೆ ಆ ದಿನ ಪೂರ್ತಿ ಮಾಡಿದ್ದೆಲ್ಲವೂ ಕೂಡ ಅದು ಬಿಟ್ಟಾಗಿ ನಾವು ಸಮರ್ಪಣೆ ಮಾಡಿರ್ತೀವಿ. ಉದಾಹರಣೆಗೆ ಸಂಧ್ಯಾ ವಂದನೆ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಅದನ್ನ ಸಮರ್ಪಣೆ ಮಾಡಿರ್ತೀವಿ. ಆದರೆ ಅದು ಸಾಲದು. ನಮ್ಮ ಕರ್ಮ ಎಷ್ಟಾಗಿರುತ್ತದೆ? ಕ್ಷಣದಲ್ಲೂ ಆಗಿರ್ತದೆ. ಕ್ಷಣದಲ್ಲೂ ಸಮರ್ಪಣೆ ಮಾಡ್ತಾ ಕೂಡಕ್ಕಾಗೋದಿಲ್ಲ. ಅದರಿಂದ ದೇವರ ಪೂಜೆ ಮಾಡಿ ಆ ದಿವಸ ಪೂರ್ತಿ ಶ್ವಾಸೋಚ್ಛ್ವಾಸದಿಂದ ಶುರು ಮಾಡಿ ಏನೇನು ಕರ್ಮಗಳು, ಸತ್ತ ಪ್ರತೀತಿ ಪ್ರವೃತ್ತಿ ನಮ್ಮಿಂದ ಏನೇನಾಗಿದೆ, ಕಾಯೇನ ವಾಚ ಮನಸ ಏನೇನಾಗಿದೆ ಎಲ್ಲವೂ ಕೂಡ ದೇವರಿಗೆ ಸಮರ್ಪಣೆ ಮಾಡುವ ಒಂದು ಸದವಕಾಶ ಅದು. ದೇವರ ಪೂಜೆ ಪದ್ಧತಿ ಮಾಡಿ ಕೊನೆಯಲ್ಲಿ ಮಾಡುವ ಒಂದು ಪದ್ಧತಿ ಇದೆ, ಅದನ್ನ ಮಾಡಬೇಕು. ಹೆಣ್ಣು ಮಕ್ಕಳು ಅಷ್ಟೇ, ತುಳಸಿ ಪೂಜೆ ಮಾಡಿ ಅದರ ಕೊನೆಯಲ್ಲಿ ಮಾಡಬಹುದು ಹಾಗೆ ಅಂತ. ಈ ರೀತಿಯಾಗಿ ಸಮರ್ಪಣೆ ಮಾಡದೇ ಹೋದ್ರೆ ಏನೇ ದಾನ ಮಾಡಲಿ, ಮಂತ್ರ ಜಪ ಮಾಡಲಿ, ಯಾವುದೂ ಕೂಡ ಅದು ಫಲಕಾರಿ ಆಗೋದಿಲ್ಲ, ಜ್ಞಾನ ಭಕ್ತಿ ಹುಟ್ಟೋದಿಲ್ಲ. ನಾಹಂ ಕರ್ತ ಹರಿಕರ್ತ ಇತ್ಯನುಸಂಧಾನ ರೂಪಂ ಅಂತ ಬರೀತಾರೆ ನೋಡಿ. ಆ ಚಿಂತನೆ ಇರಬೇಕು. ಈ ಕರ್ಮ ನಾನು ಮಾಡಿದ್ದಲ್ಲ, ಪರಮಾತ್ಮನೇ ಒಳಗಿದ್ದು ಮಾಡಿದ್ದು, ಇದೆಲ್ಲವೂ ಕೂಡ ದೇವರ ಪೂಜೆ. ನೋಡಿ, ಎಷ್ಟು ಜನ ಅಡಿಗೆ ಮಾಡ್ತಾರೆ, ಆ ಅಡಿಗೆ ಮಾಡಿದ ಕ್ರಿಯೆಯನ್ನು ದೇವರಿಗೆ ಸಮರ್ಪಣೆನೇ ಮಾಡೋದಿಲ್ಲ. ಅದೇನು 2 ತಾಸು 3 ತಾಸು ಇನ್ನು ಅಡಿಗೆ ಬರಲ್ಲ ನೋಡಿದ್ರೆ ಪಾಪ ತಾಸುಗಟ್ಟಲೆ ಮಾಡಿರ್ತಾರೆ. ಅದನ್ನ ತಾನು ಮಾಡಿದ ಕರ್ಮ ಸಮರ್ಪಣೆ ಮಾಡ್ಬೇಕಲ್ಲ, ಒಳಗಿದ್ದು ದೇವರು ಮಾಡಿಸಿದ್ದು ಹಾಗೆ ಅಂತ. ಅದು ಮಾಡಬೇಕು. ದೇವರಿಗೆ ನೈವೇದ್ಯ ಆಗಿಬಿಟ್ರೆ ಮಾಡಿದ ಕರ್ಮ ಸಾರ್ಥಕ ಆಗ್ತದೆ. ಅದು ಇನ್ನು ದೇವರ ನೈವೇದ್ಯ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ. ಅದರಿಂದಲೇ ನಮಗಿನ್ನೂ ಜ್ಞಾನ ಬರ್ತಾ ಇಲ್ಲ. ನೋಡಿ ಇದು ಇನ್ನೊಂದು ಟೆಸ್ಟ್. ನಮಗೆ ಜ್ಞಾನ ಬೆಳೀತಾ ಇದೆಯೋ, ಇದ್ದದ್ದು ಹೋಗ್ತಾ ಇದೆಯೋ ಹಾಗೆ ಅಂತ. ಕರ್ಮಗಳನ್ನ ಸರಿಯಾಗಿ ಸಮರ್ಪಣೆ ಮಾಡಿದರೆ ಜ್ಞಾನ ಬೆಳೀತಾ ಇರುತ್ತದೆ ಅಂತ ಹೇಳ್ತಾರೆ. ಅಂತ ಯಾರಿಗೆ ಸಮರ್ಪಣೆ ಮಾಡಿದರೆ, ಯಾವ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಜ್ಞಾನ ಭಕ್ತಿಯಾದಿಗಳು ಅಭಿವೃದ್ಧಿ ಆಗ್ತದೋ ಅಂತ
ಸುಭದ್ರ ಶ್ರವಸೆ, ಮಂಗಳಕರವಾದ ಯಶಸ್ಸುಳ್ಳ ಪರಮಾತ್ಮನಿಗೆ ನಮಸ್ಕಾರ ಅಂತ ಮತ್ತೆ ನಮಸ್ಕಾರವನ್ನು ಮಾಡ್ತಾರೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮದ್ ದುಹಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.